ಓಕೆ, ರಾಜ್ಯದಲ್ಲಿ ಮತ್ತೆ ಜೋರಾಗಿದೆ ಜನಿವಾರ. ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ. ನೋಡಿ, ಕೇವಲ ಬ್ರಾಹ್ಮಣರು ಮಾತ್ರವಲ್ಲ, ವಿಶ್ವಕರ್ಮ ಬ್ರಾಹ್ಮಣರಾಗ್ತಾರೆ, ವೈಶ್ಯರಾಗ್ತಾರೆ, ಆಮೇಲೆ ಲಿಂಗಾಯತರು ಅದಕ್ಕೆ ಲಿಂಗ ಕಟ್ಕೊಂಡಾಗ್ತಾರೆ, ಆಮೇಲೆ ಕ್ಷತ್ರಿಯರಲ್ಲಿ ಕೆಲವರು ಗಣಿಗರಲ್ಲಿ ಆಗ್ತಾರೆ, ಗೊತ್ತಿಲ್ಲ ನನಗೆ, ಕೆಲವೆಲ್ಲ ನನಗೆ ಗೊತ್ತಿರೋದು ಕೆಲವು ಹೇಳ್ತಾ ಇದ್ದೀನಿ. ಆಮೇಲೆ ಬೀದರ್, ಶಿವಮೊಗ್ಗ, ಧಾರವಾಡದಲ್ಲಿ ಸಿದ್ದರಾಮಯ್ಯ ಸರ್ಕಾರ. ಆಮೇಲೆ ನನಗೆ ಬಹಳ ಆಶ್ಚರ್ಯ ಆಗ್ತಿರೋದು, ಇದರ ಬಗ್ಗೆ ಯಾರು ಇಲ್ಲಿ ತನಕ ಮಾತಾಡಿಲ್ಲ ಅಂತೇಳಿ. ಛೇ 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 ಬ್ರಾಹ್ಮಣರು ಕಿಡಿಕಿಡಿಯಾಗಿದ್ದಾರೆ. ಇಂದು ಶಿವಮೊಗ್ಗದಲ್ಲಿ ಬ್ರಾಹ್ಮಣರ ಮೌನ ಪ್ರತಿಭಟನೆ. ಬ್ರಾಹ್ಮಣರು ಇಷ್ಟೇ ಮಾಡಬಲ್ಲರು, ಪಾಪ ಇನ್ನೇನ್ ಮಾಡಬಲ್ಲರು ಅವರು, ಮೌನ ಪ್ರತಿಭಟನೆ. ಉಳಿದವರಾಗಿದ್ರೆ ಬೆಂಕಿ ಹಾಕಿದ ತಕ್ಷಣ ಬಂದ್ಬಿಟ್ಟು ಆ ರಾಜಣ್ಣ ಅಂತವರೆಲ್ಲ ಇದಾರಲ್ಲ, ಟೂಪೆಗ್ ರಾಜಣ್ಣ, ಕಾಮನ್ ಸೆನ್ಸ್ ಇದೆಯೇನ್ರಿ? ಒಬ್ಬ ಕೇಳಿದ್ರೇನ್ರಿ ಕಾಮನ್ ಸೆನ್ಸ್ ಇದೆಯಾ? ಅಲ್ಲ, ನನಗೆ ಅನ್ಸೋದು, ನನಗೆ ಬಹಳ ಆಶ್ಚರ್ಯ ಅನಿಸೋದು, ಈಗಲೂ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ನೀವು ಜನಿವಾರ ಕಟ್ ಮಾಡಿಸ್ತೀರಲ್ವಾ, ಸೊಂಟಕ್ಕೆ ಉಡ್ದಾರ ಕಟ್ಟಿರ್ತಾರಪ್ಪ, ಅದು ಉಡ್ದಾರ ಕಟ್ಟಿದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ಏನ್ರಿ ಇದಾಗ್ತಾ ಇದೆ? ಜನಿವಾರ ಎಲ್ಲ ಕತ್ತರಿಸ್ತಿರಲ್ರಿ ಅಂದಿದ್ರೆ ಹೆಂಗಾಗ್ತಾ ಇತ್ತು? ಇದು ನೋಡಿ, ನಾನು ಹೇಳಿದ್ನಲ್ವಾ, ಈಗ ಮುಸ್ಲಿಮರಿಗೆ, ಪೊಲೀಸ್ ಅಧಿಕಾರಿ ಆಗಿರುವಂತಹ ಮುಸ್ಲಿಮರಿಗೆ ಗಡ್ಡೆ ಬಿಡೋದಕ್ಕೆ ಅವಕಾಶ ಇದೆ. ಇದು ಅವಕಾಶ. ಆಮೇಲೆ ನಾನು ಹೇಳಿದ್ನಲ್ವಾ, ಯಾರು ಈ ಸಿಖ್ಖರಿಗೆ ಪಗಡಿಗೆ ಅವಕಾಶ ಇದೆ. ಆದರೆ ಎರಡೇ ಎರಡು, ನಾನು ಇದನ್ನು ಹಿಂಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಯಾರಿಗೆ. ಕೋಣನಿಗೆ ಏನು ಬುದ್ಧಿವಂತನಿಗೆ ಮಾತಿನ ಇಟ್ಟು, ಕೋಣನಿಗೆ ಚಾಟಿ ಇಟ್ಟು ಅಂತ ಒಂದು ಮಾತು ಹೇಳ್ತಾರೆ. ಕೆಜೆಹಳ್ಳಿ ಡಿಜೆಹಳ್ಳಿ, ನಾನು ಇಲ್ಲಿ ಹಿಂದೂ ಮುಸ್ಲಿಮರು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಆದ್ರೆ ಒಂದು ಗಮನಕ್ಕೆ ತರ್ತಾ ಇದ್ದೀನಿ. ಒಂದು ಪೋಸ್ಟರ್ ಹಾಕಿದ್ದದು ಫೇಸ್ಬುಕ್ ಅಲ್ಲಿ, ಬೆಂಕಿ ಹಚ್ಚಿಬಿಟ್ರಪ್ಪ ಕೆಜೆಹಳ್ಳಿ ಡಿಜೆಹಳ್ಳಿ. ಜಸ್ಟ್ ವಾಟ್ಸ್ಆಪ್ ಸ್ಟೇಟಸ್ಗೆ ಬೆಂಕಿ ಹಚ್ಚಿಬಿಟ್ರು. ಉದಯಗಿರಿಯಲ್ಲಿ ಅದು ಏನೋ ಒಂದು ಸ್ಟೇಟಸ್ ಅಲ್ಲ, ಹೌದು, ಫೋಟೋ ಎಡಿಟ್ ಮಾಡಿದ್ದು. 10 ಗಾಡಿ ಪೊಲೀಸರಿಗೆ ಹೊಡೆದ್ರು. ಆ ಸ್ಟೋರಿ ಏನಾಯ್ತು ಯಾರಿಗೂ ಗೊತ್ತಿಲ್ಲ. ಇವತ್ತು ಒಂದು ಸಮುದಾಯ, ನಾವು ಸಂವಿಧಾನದ ಬಗ್ಗೆ ಮಾತಾಡ್ತೀವಿ, ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೌನ ಪ್ರತಿಭಟನೆ, ಕಲ್ಲೆಸಲಿಲ್ಲ, ಬೆಂಕಿ ಹಚ್ಚಲಿಲ್ಲ, ಮೌನ ಪ್ರತಿಭಟನೆ. ಇದರ ಬಗ್ಗೆ ಒಂದು ಮಾತಾಡುವಂತ ಯೋಗ್ಯತೆ ನಮ್ಮ ಸರ್ಕಾರದ ಒಬ್ಬ ಪ್ರತಿನಿಧಿಗೆ ಇಲ್ಲ ಅಂತಂದ್ರೆ ಧಿಕ್ಕಾರ ಇದೆ ನಿಮಗೆ, ಧಿಕ್ಕಾರ. ಇಲ್ಲಿ 1 ವರ್ಷ ಹೋಯ್ತು, 2 ವರ್ಷ ಹೋಯ್ತು, 3 ವರ್ಷ ಹೋಯ್ತು ಅಲ್ಲ ಪ್ರಶ್ನೆ. ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಬದುಕುವಂತ ಹಕ್ಕುಗಳಿದೆ ಅಂತಂದ್ರೆ ಇವರಿಗೆ ಯಾಕಿಲ್ಲ? ಆಮೇಲೆ ಯಾವತ್ತೂ ಕೂಡ ಅದೇ ಜಾತಿಯನ್ನು ಧ್ವನಿ ಎತ್ತಿದಾಗ ಅದಕ್ಕೆ ಧ್ವನಿ ಇರೋದಿಲ್ಲ. ಅದೇ ಜಾತಿಯನ್ನು ಧ್ವನಿ ಎತ್ತಿದಾಗ ಧ್ವನಿ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಬಸವೇಶ್ವರ ಫೋಟೋ ಇಡಬೇಕು ಅಂತ ಹೇಳಿದ್ರು. ಅದನ್ನು ಯಡಿಯೂರಪ್ಪ ಮಾಡಿದ್ರೆ ಬಾಯಿಗೆ ಬಂದಂಗೆ ಬೈತಾ ಇದ್ರು ಜನ ಅಲ್ವಾ? ಒಂದು ವೇಳೆ ಸಿದ್ದರಾಮಯ್ಯನವರು ಇಲ್ಲ ಕನಕದಾಸರ ಫೋಟೋ ಇಡಿ ಅಂತಂದ್ರೆ ಅವ್ರಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ರು. ಏನು ನಿಮ್ಮ ಜಾತಿಯ ಸ್ವಾಮೀಜಿಗಳನ್ನು ಹಿಂಗೆ ಹೇಳ್ತೀರಾ ತಂದ್ಬಿಟ್ಟು. ನಾನು ಹೇಳೋದು ಯಾವತ್ತು ಅಂದ್ರೆ ನನಗನ್ಸೋದು, ಯಾವತ್ತು ಕೂಡ ನಾವು ಪರಸ್ಪರ ಮತ್ತೊಬ್ಬರಿಗೆ ಸಹಾನುಭೂತಿಯಿಂದಲೇ ಬದುಕಬೇಕು. ದಲಿತರಿಗೆ ಅನ್ಯಾಯವಾದಾಗ ಇನ್ನೊಂದು ಜಾತಿ ಕೂಡ ಧ್ವನಿ ಎತ್ತಬೇಕು. ತಪ್ಪಾಗ್ತಾ ಇದೆ ಅವರಿಗೆ ಅಂತ. ಅಹಿಂದ ವರ್ಗಕ್ಕೆ ತೊಂದರೆ ಆದಾಗ ಇನ್ನೊಂದು ಮೇಲ್ವರ್ಗದ ಜಾತಿ ಇಲ್ಲ, ತಪ್ಪಾಗ್ತಾ ಇದೆ ಅವರಿಗೆ ಅಂತ. ಫೈಟ್ಗಳಿರೋದು ಬೇರೆನೆ. ಬ್ರಾಹ್ಮಣರಿಗೆ ಅನ್ಯಾಯ ಆದಾಗ ಬ್ರಾಹ್ಮಣರು ಮಾತ್ರ ಅಲ್ಲ, ಅವರು ಮಾತ್ರ ಕೂತ್ಕೊಳ್ಳೋದಲ್ಲ, ಉಳಿದವರು. ನಾವು ರಿಪಬ್ಲಿಕರಣದಲ್ಲಿ, ನಾನು ಬ್ರಾಹ್ಮಣ ಅಲ್ಲ ಸರ್, ಆದ್ರೆ ನನಗೆ ಖಡಾಖಂಡಿತವಾಗಿ ಗೊತ್ತಿದೆ, ಇದು ಖಂಡನೀಯ, ಇದು ಅಕ್ಷಮ್ಯ. ನಾಳೆ ಲಿಂಗಾಯತರ ಏನು ಲಿಂಗಧಾರಣೆ ಆಗಿರುತ್ತಲ್ಲ, ಅದನ್ನು ಕಟ್ ಮಾಡಿಸಿ ತೆಗೆದಿದ್ರೆ ನೀವು ಒಪ್ತಿದ್ರಾ ಲಿಂಗಾಯತರು? ಪ್ರಶ್ನೆ ಕೇಳಬೇಕಲ್ವಾ? ಮುಸ್ಲಿಮರ ಬಳಿಗೆ ಹೋಗೋದು ಬೇಡ, ಇದನ್ನ ಪ್ರಶ್ನೆಯನ್ನು ಕೇಳ್ತೀನಿ ನಾನು. ವಿಶ್ವಕರ್ಮ ಆಚಾರಿ, ಹೌದು, ಅವರು ಹಾಕೋತಾರೆ, ತೆಗೆಸಿದ್ರೆ ಒಪ್ತಿದ್ರಾ ನೀವು? ನೆನಪಿಟ್ಕೊಳ್ಳಿ, ಇದು ಕೇವಲ ಬ್ರಾಹ್ಮಣರ ಸಮಸ್ಯೆ ಅಲ್ಲ. ಇದು ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿರುವ ಎಲ್ಲರೂ ಕೂಡ ಇದನ್ನ ಖಂಡಿಸಬೇಕಾಗತ್ತೆ. ಅಟ್ಲೀಸ್ಟ್ ಒಂದು ಪ್ರೆಸ್ ರಿಲೀಸ್ ಆದ್ರೂ ಎಲ್ಲಾ ಜಾತಿಗಳು ಮಾಡಬೇಕಾಗಿತ್ತು. ಲಿಂಗಾಯತರು ಮಾಡಬೇಕಾಗಿತ್ತು, ಒಕ್ಕಲಿಗ ಸ್ವಾಮೀಜಿಗಳು ಮಾಡಬೇಕಾಗಿತ್ತು, ಕೇವಲ ಬ್ರಾಹ್ಮಣ ಸ್ವಾಮೀಜಿಗಳಲ್ಲ, ವಿಶ್ವಕರ್ಮದ ಸ್ವಾಮೀಜಿಗಳು ಮಾಡಬೇಕಾಗಿತ್ತು, ಅಹಿಂದ ಸ್ವಾಮೀಜಿಗಳು ಮಾಡಬೇಕಾಗಿತ್ತು, ದಲಿತ ಸ್ವಾಮೀಜಿಗಳಾದ್ರೂ ಮಾಡಬೇಕಾಗಿತ್ತು, ಎಲ್ಲರೂ ಮಾಡಬೇಕಾಗಿತ್ತು.
ಓಕೆ, ರಾಜ್ಯದಲ್ಲಿ ಮತ್ತೆ ಜೋರಾಗಿದೆ ಜನಿವಾರ. ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ. ನೋಡಿ, ಕೇವಲ ಬ್ರಾಹ್ಮಣರು ಮಾತ್ರವಲ್ಲ, ವಿಶ್ವಕರ್ಮ ಬ್ರಾಹ್ಮಣರಾಗ್ತಾರೆ, ವೈಶ್ಯರಾಗ್ತಾರೆ, ಆಮೇಲೆ ಲಿಂಗಾಯತರು ಅದಕ್ಕೆ ಲಿಂಗ ಕಟ್ಕೊಂಡು ಹಾಕ್ತಾರೆ. ಆಮೇಲೆ ಕ್ಷತ್ರಿಯರಲ್ಲಿ ಕೆಲವರು ಗಾಣಿಗರಲ್ಲಿ ಹಾಕ್ತಾರೆ, ಗೊತ್ತಿಲ್ಲ ನನಗೆ, ಕೆಲವೆಲ್ಲ ನನಗೆ ಗೊತ್ತಿರೋದು ಕೆಲವು ಹೇಳ್ತಾ ಇದ್ದೀನಿ. ಆಮೇಲೆ ಬೀದರ್, ಶಿವಮೊಗ್ಗ, ಧಾರವಾಡದಲ್ಲಿ ಸಿದ್ದರಾಮಯ್ಯ ಸರ್ಕಾರ. ಆಮೇಲೆ ನನಗೆ ಬಹಳ ಆಶ್ಚರ್ಯ ಆಗ್ತಿರೋದು, ಇದರ ಬಗ್ಗೆ ಯಾರು ಇಲ್ಲಿ ತನಕ ಮಾತಾಡಿಲ್ಲ ಅಂತೇಳಿ. ಛೇ, ಬ್ರಾಹ್ಮಣರು ಕಿಡಿಕಿಡಿಯಾಗಿದ್ದಾರೆ. ಇಂದು ಶಿವಮೊಗ್ಗದಲ್ಲಿ ಬ್ರಾಹ್ಮಣರ ಮೌನ ಪ್ರತಿಭಟನೆ. ಬ್ರಾಹ್ಮಣರು ಇಷ್ಟೇ ಮಾಡಬಲ್ರು, ಪಾಪ ಇನ್ನೇನ್ ಮಾಡಬಲ್ರು ಅವರು, ಮೌನ ಪ್ರತಿಭಟನೆ. ಉಳಿದವರಾಗಿದ್ರೆ ಬೆಂಕಿ ಹಾಕಿದ ತಕ್ಷಣ ಬಂದ್ಬಿಟ್ಟು ಆ ರಾಜಣ್ಣ ಅಂತವರೆಲ್ಲ ಇದಾರಲ್ಲ, ಟೂಪೆಗ್ ರಾಜಣ್ಣ, ಕಾಮನ್ ಸೆನ್ಸ್ ಇದೆಯೇನ್ರಿ? ಒಬ್ಬ ಕೇಳಿದ್ರೇನ್ರಿ ಕಾಮನ್ ಸೆನ್ಸ್ ಇದೆಯಾ? ಅಲ್ಲ, ನನಗೆ ಅನ್ಸೋದು, ನನಗೆ ಬಹಳ ಆಶ್ಚರ್ಯ ಅನಿಸೋದು, ಈಗಲೂ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ನೀವು ಜನಿವಾರ ಕಟ್ ಮಾಡಿಸ್ತೀರಲ್ವಾ, ಸೊಂಟಕ್ಕೆ ಉಡ್ದಾರ ಕಟ್ಟಿರ್ತಾರಪ್ಪ, ಅದು ಉಡ್ದಾರ ಕಟ್ಟಿದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ಏನ್ರಿ ಇದಾಗ್ತಾ ಇದೆ? ಜನಿವಾರ ಎಲ್ಲ ಕತ್ತರಿಸ್ತಿರಲ್ರಿ ಅಂದಿದ್ರೆ ಹೆಂಗಾಗ್ತಾ ಇತ್ತು? ಇದು ನೋಡಿ, ನಾನು ಹೇಳಿದ್ನಲ್ವಾ, ಈಗ ಮುಸ್ಲಿಮರಿಗೆ, ಪೊಲೀಸ್ ಅಧಿಕಾರಿ ಆಗಿರುವಂತಹ ಮುಸ್ಲಿಮರಿಗೆ ಗಡ್ಡೆ ಬಿಡೋದಕ್ಕೆ ಅವಕಾಶ ಇದೆ. ಇದು ಅವಕಾಶ. ಆಮೇಲೆ ನಾನು ಹೇಳಿದ್ನಲ್ವಾ, ಯಾರು ಈ ಸಿಖ್ಖರಿಗೆ ಪಗಡಿಗೆ ಅವಕಾಶ ಇದೆ. ಆದರೆ ಎರಡೇ ಎರಡು, ನಾನು ಇದನ್ನು ಹೆಂಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾರಿಗೆ ಕೋಣನಿಗೆ ಏನು ಬುದ್ಧಿವಂತನಿಗೆ ಮಾತಿನ ಇಟ್ಟು ಕೋಣನಿಗೆ ಚಾಟಿ ಇಟ್ಟು ಅಂತ ಒಂದು ಮಾತು ಹೇಳ್ತಾರೆ. ಕೆಜೆಹಳ್ಳಿ ಡಿಜೆಹಳ್ಳಿ, ನಾನು ಇಲ್ಲಿ ಹಿಂದೂ ಮುಸ್ಲಿಮನು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಆದ್ರೆ ಒಂದು ಗಮನಕ್ಕೆ ತರ್ತಾ ಇದ್ದೀನಿ. ಒಂದು ಪೋಸ್ಟರ್ ಹಾಕಿದ್ದದು ಫೇಸ್ಬುಕ್ ಅಲ್ಲಿ, ಬೆಂಕಿ ಹಚ್ಚಿಬಿಟ್ರಪ್ಪ ಕೆಜೆಹಳ್ಳಿ ಡಿಜೆಹಳ್ಳಿ. ಜಸ್ಟ್ ವಾಟ್ಸ್ಆಪ್ ಸ್ಟೇಟಸ್ಗೆ ಬೆಂಕಿ ಹಚ್ಚಿಬಿಟ್ರು. ಉದಯಗಿರಿಯಲ್ಲಿ ಅದು ಏನೋ ಒಂದು ಸ್ಟೇಟಸ್ ಅಲ್ಲ, ಹೌದು, ಫೋಟೋ ಎಡಿಟ್ ಮಾಡಿದ್ದು. 10 ಗಾಡಿ ಪೊಲೀಸರಿಗೆ ಹೊಡೆದ್ರು. ಆ ಸ್ಟೋರಿ ಏನಾಯ್ತು ಯಾರಿಗೂ ಗೊತ್ತಿಲ್ಲ. ಇವತ್ತು ಒಂದು ಸಮುದಾಯ, ನಾವು ಸಂವಿಧಾನದ ಬಗ್ಗೆ ಮಾತಾಡ್ತೀವಿ, ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೌನ ಪ್ರತಿಭಟನೆ, ಕಲ್ಲೆಸಲಿಲ್ಲ, ಬೆಂಕಿ ಹಚ್ಚಲಿಲ್ಲ, ಮೌನ ಪ್ರತಿಭಟನೆ. ಇದರ ಬಗ್ಗೆ ಒಂದು ಮಾತಾಡುವಂತ ಯೋಗ್ಯತೆ ನಮ್ಮ ಸರ್ಕಾರದ ಒಬ್ಬ ಪ್ರತಿನಿಧಿಗೆ ಇಲ್ಲ ಅಂತಂದ್ರೆ ಧಿಕ್ಕಾರ ಇದೆ ನಿಮಗೆ, ಧಿಕ್ಕಾರ. ಇಲ್ಲಿ 1 ವರ್ಷ ಹೋಯ್ತು, 2 ವರ್ಷ ಹೋಯ್ತು, 3 ವರ್ಷ ಹೋಯ್ತು ಅಲ್ಲ ಪ್ರಶ್ನೆ. ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಬದುಕುವಂತ ಹಕ್ಕುಗಳಿದೆ ಅಂತಂದ್ರೆ ಇವರಿಗೆ ಯಾಕಿಲ್ಲ? ಆಮೇಲೆ ಯಾವತ್ತೂ ಕೂಡ ಅದೇ ಜಾತಿಯನ್ನು ಧ್ವನಿ ಎತ್ತಿದಾಗ ಅದಕ್ಕೆ ಧ್ವನಿ ಇರೋದಿಲ್ಲ. ಅದೇ ಜಾತಿಯನ್ನು ಧ್ವನಿ ಎತ್ತಿದಾಗ ಧ್ವನಿ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಬಸವೇಶ್ವರ ಫೋಟೋ ಇಡಬೇಕು ಅಂತ ಹೇಳಿದ್ರು. ಅದನ್ನು ಯಡಿಯೂರಪ್ಪ ಮಾಡಿದ್ರೆ ಬಾಯಿಗೆ ಬಂದಂಗೆ ಬೈತಾ ಇದ್ರು ಜನ ಅಲ್ವಾ? ಒಂದು ವೇಳೆ ಸಿದ್ದರಾಮಯ್ಯನವರು ಇಲ್ಲ ಕನಕದಾಸರ ಫೋಟೋ ಇಡಿ ಅಂತಂದ್ರೆ ಅವ್ರಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ರು. ಏನು ನಿಮ್ಮ ಜಾತಿಯ ಸ್ವಾಮೀಜಿಗಳನ್ನ ಹಿಂಗ್ ಹೇಳ್ತೀರಾ ತಂದ್ಬಿಟ್ಟು. ನಾನು ಹೇಳೋದು ಯಾವತ್ತು ಅಂದ್ರೆ ನನಗನ್ಸೋದು, ಯಾವತ್ತು ಕೂಡ ನಾವು ಪರಸ್ಪರ ಮತ್ತೊಬ್ಬರಿಗೆ ಸಹಾನುಭೂತಿಯಿಂದಲೇ ಬದುಕಬೇಕು. ದಲಿತರಿಗೆ ಅನ್ಯಾಯವಾದಾಗ ಇನ್ನೊಂದು ಜಾತಿ ಕೂಡ ಧ್ವನಿ ಎತ್ತಬೇಕು. ತಪ್ಪಾಗ್ತಾ ಇದೆ ಅವರಿಗೆ ಅಂತ. ಹೈಂದ ವರ್ಗಕ್ಕೆ ತೊಂದರೆ ಆದಾಗ ಇನ್ನೊಂದು ಮೇಲ್ವರ್ಗದ ಜಾತಿ ಇಲ್ಲ, ತಪ್ಪಾಗ್ತಾ ಇದೆ ಅವರಿಗೆ ಅಂತ. ಫೈಟ್ಗಳಿರೋದು ಬೇರೆನೆ. ಬ್ರಾಹ್ಮಣರಿಗೆ ಅನ್ಯಾಯ ಆದಾಗ ಬ್ರಾಹ್ಮಣರು ಮಾತ್ರ ಅಲ್ಲ, ಅವರು ಮಾತ್ರ ಕೂತ್ಕೊಳ್ಳೋದಲ್ಲ, ಉಳಿದವರು. ನಾವು ರಿಪಬ್ಲಿಕರಣದಲ್ಲಿ, ನಾನು ಬ್ರಾಹ್ಮಣ ಅಲ್ಲ ಸರ್, ಆದ್ರೆ ನನಗೆ ಖಡಾಖಂಡಿತವಾಗಿ ಗೊತ್ತಿದೆ, ಇದು ಖಂಡನೀಯ, ಇದು ಅಕ್ಷಮ್ಯ. ನಾಳೆ ಲಿಂಗಾಯತರ ಏನು ಲಿಂಗಧಾರಣೆ ಆಗಿರುತ್ತಲ್ಲ, ಅದನ್ನ ಕಟ್ ಮಾಡಿಸಿ ತೆಗೆದಿದ್ರೆ ನೀವು ಒಪ್ತಿದ್ರಾ ಲಿಂಗಾಯತರು? ಪ್ರಶ್ನೆ ಕೇಳಬೇಕಲ್ವಾ? ಮುಸ್ಲಿಮರ ಬಳಿಗೆ ಹೋಗೋದು ಬೇಡ, ಇದನ್ನ ಪ್ರಶ್ನೆಯನ್ನು ಕೇಳ್ತೀನಿ ನಾನು. ವಿಶ್ವಕರ್ಮ ಆಚಾರಿ, ಹೌದು, ಅವರು ಹಾಕೋತಾರೆ, ತೆಗೆಸಿದ್ರೆ ಒಪ್ತಿದ್ರಾ ನೀವು? ನೆನಪಿಟ್ಕೊಳ್ಳಿ, ಇದು ಕೇವಲ ಬ್ರಾಹ್ಮಣರ ಸಮಸ್ಯೆ ಅಲ್ಲ. ಇದು ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿರುವ ಎಲ್ಲರೂ ಕೂಡ ಇದನ್ನ ಖಂಡಿಸಬೇಕಾಗತ್ತೆ. ಅಟ್ಲೀಸ್ಟ್ ಒಂದು ಪ್ರೆಸ್ ರಿಲೀಸ್ ಆದ್ರೂ ಎಲ್ಲಾ ಜಾತಿಗಳು ಮಾಡಬೇಕಾಗಿತ್ತು. ಲಿಂಗಾಯತರು ಮಾಡಬೇಕಾಗಿತ್ತು, ಒಕ್ಕಲಿಗ ಸ್ವಾಮೀಜಿಗಳು ಮಾಡಬೇಕಾಗಿತ್ತು, ಕೇವಲ ಬ್ರಾಹ್ಮಣ ಸ್ವಾಮೀಜಿಗಳಲ್ಲ, ವಿಶ್ವಕರ್ಮದ ಸ್ವಾಮೀಜಿಗಳು ಮಾಡಬೇಕಾಗಿತ್ತು, ಅಹಿಂದ ಸ್ವಾಮೀಜಿಗಳು ಮಾಡಬೇಕಾಗಿತ್ತು, ದಲಿತ ಸ್ವಾಮೀಜಿಗಳಾದ್ರೂ ಮಾಡಬೇಕಾಗಿತ್ತು, ಎಲ್ಲರೂ ಮಾಡಬೇಕಾಗಿತ್ತು.